ಆತ್ಮದಲ್ಲಿ ಅನೇಕ ಕಪಟಗಳಿತ್ತಂದ್ರ ಅದನ್ನ ದೂರ ಸರಿಸುವುದು ಅದೇನಿದೆ ಮಾಯಾಚಾರ, ಕಪಟಾಚಾರ, ಮಿಥ್ಯಾ ಇದನ್ನೆಲ್ಲ ದೂರಗೊಳಿಸುವುದೇ ಆರ್ಜವ ಧರ್ಮವಿದೆ. ಅದಕ್ಕೆ ಆರ್ಜವ ಧರ್ಮವನ್ನ ಮೇಲಿಂದ ಮೇಲನೆ ಅದನ್ನ ಮೆಲಕ್ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆರ್ಜವ ಧರ್ಮ ಯಾವ ರೀತಿ ಇದೆ ಅಂದ್ರೆ, ಯಾವ ರೀತಿಯಾಗಿ ತತ್ವಾರ್ಥ ಸ್ತೋತ್ರದಲ್ಲಿ ಆಚಾರ್ಯ ಹೇಳ್ತಾರೆ, ಯಾರು ಮಾಯಾಚಾರ ಮಾಡ್ತಾರೋ ಅವರ ಯಾವತ್ತು ಪಶುಪತಿಗೆ ಹುಡ್ತಾರೆ ಮತ್ತು ನಿತ್ಯ ನಿಗೋಧದಲ್ಲಿ ಹುಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಯಾವತ್ತು ಅದರಿಂದ ದೂರ ಇರುವುದೇ ಆರ್ಜವ ಧರ್ಮವಿದೆ. ಇದಕ್ಕೆ ಉದಾಹರಣೆ, ರಾಮ ಲಕ್ಷ್ಮಣರು ವಿಹಾರ ಮಾಡ್ಕೋತ ಸರೋವರ ಕಡೆ ಹೋಗ್ತಿರ್ತಾರೆ. ಹೋಗುವಂತ ಸಂದರ್ಭದಾಗ ಅವ್ರ ಕಣ್ಣಿಗೆ ಒಂದ ಬಕ ಪಕ್ಷಿ ಕಾಣುತ್ತದೆ. ಆ ಬಕ ಪಕ್ಷಿ ಒಂದ ಕಾಲಿನ ನಿಂತ ನದಿಯಲ್ಲಿ ಮೂಗಿನ ಚಿಂಚಕೊಂಡು ನಿಂತಿರುತ್ತದೆ. ಅವಾಗ ಬಕ ಪಕ್ಷಿ ಏನ್ ಮಾಡ್ತದಂದ್ರ, ರಾಮ್ ಹೇಳ್ತಾರೋ ಲಕ್ಷ್ಮಣಗ, ನೋಡಿ ಆ ಬಕ ಪಕ್ಷಿ ಎಷ್ಟ ಧ್ಯಾನ ಮಾಡ್ತೈತಿ, ಎಷ್ಟ ಶಕ್ತಿಪೂರ್ವಕ ಧ್ಯಾನ ಮಾಡತೈತಿ ಅಂತ ಹೇಳಿದಾಗ ರಾಮ ಲಕ್ಷ್ಮಣ್ ಹೇಳ್ತಾರೋ, ಆ ಲಕ್ಷ್ಮಣ್ ಒಂದ ನಿಮಿಷದಾಗ ಕಂಡು ಹಿಡಿತಾರ. ಎದಕ್ ಚಿಂಚಕೊಂಡು ನಿಂತಿರ್ತದ ನದಿಯಾಗ, ಸರೋವರದಾಗ? ಅದ್ರ ಅಷ್ಟು ಲಕ್ಷ್ಯ ಇರ್ತೈತಿ, ಅಷ್ಟು ಧ್ಯಾನ ಆಗಿರ್ತೈತಿ ಅದು. ಅವಾಗ ಲಕ್ಷ್ಮಣ್ ಹೇಳ್ತಾರೋ, ಅದು ಧ್ಯಾನ ಮಾಡತಿಲ್ಲ, ತಪ ಮಾಡತಿಲ್ಲ, ಅದು ತನ್ನ ಆಹಾರಗೋಸ್ಕರ ಮಾಯಾಚಾರವಾಗಿ ತನ್ನ ಕಪಟಾಚಾರವನ್ನ ತೋರಿಸುತ್ತದೆ ಬಕ ಪಕ್ಷಿ. ಅದಕ್ಕೆ ಅದನ್ನ ಯಾವ ಕಾಲಕ್ಕೂ ನಂಬಾರ್ದು ಅಂತ ಹೇಳ್ತಾರೆ. ಅದಕ್ಕ ಆರ್ಜವ ಧರ್ಮ ಏನಿದೆ ಅಂದ್ರೆ ಶ್ರೇಷ್ಠವಾದಂತಹ ಧರ್ಮವಿದೆ. ಅದನ್ನ ಯಾವತ್ತು ನಾವು ಕೊಂಡಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಮಾಯಾಚಾರ, ಕಪಟಾಚಾರ ಬದಿಗಿಟ್ಟು ಆ ಆರ್ಜವ ಧರ್ಮವನ್ನ ನಮ್ಮ ಆತ್ಮದಲ್ಲಿ ಸ್ವೀಕಾರ ಮಾಡಿದ್ದಾದ್ರೆ ಒಂದು ಒಳ್ಳೆಯ ಸರಳತೆ ಬರುತ್ತದೆ ಅಂತ ಹೇಳ್ತಾರೆ.